हरि ओम श्री गुरुभ्यो नमः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म अस्मै श्री गुरुवे नमः। गुरुवे सर्वलोकानां भिषजे भवरोगिणां निधये सर्वविद्यानां श्री दक्षिणामूर्तये नमः। वक्रतुण्ड महाकायकोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा। ओम नारायणं नमस्कृत्यानं च नरोत्तमं देवीं सरस्वतीं व्यासं ततो जयेत् व्यासा विष्णुरूपाय व्यासरूपाय विष्णवे नमो वै ब्रह्मणे वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णुवे सर्वजिष्णवे यस्य स्मरणमात्रेण जन्मसंसारबन्धनात् विमुच्यते। नमस्तस्मै विष्णुवे सर्वजिष्णवे। ओम सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरुदेवताभ्यो नमः। श्रुतिस्मृतिपुराणानामालयं करुणालयं नमामि भगवत्पाद शङ्करं लोकशङ्करम्। ओम नारायणपरो व्यक्तादण्डमव्यक्तसम्भुवं मण्डस्यान्तसुमे लोकाः सप्तद्वीपा च मेदिनी। हरिः ओम श्रीगुरुभ्यो नमः। ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। हरिः ओम ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 18ನೆಯ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಇಲ್ಲಿ ಭಗವಂತ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದಂಥ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಈ ಅಧ್ಯಾಯದಲ್ಲಿ ಉಪಸಂಹಾರ ಮಾಡೋದಕ್ಕೆ ಹೊರಟಿದ್ದಾನೆ. ಇಷ್ಟೆಲ್ಲ ವಿಚಾರಗಳನ್ನು ಶ್ರೀಕೃಷ್ಣನಿಂದ ಕೇಳಿದಂತಹ ಅರ್ಜುನನಿಗೆ ಮತ್ತೂ ಕೂಡ ಕೇಳಬೇಕು ಅಂತಕ್ಕಂತಹ ಒಂದು ಕುತೂಹಲದಿಂದ ಶ್ರೀಕೃಷ್ಣನ ಕುರಿತು ಅರ್ಜುನ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪುರಕೇಶಿ ನಿಷೂದನ. ಹೇ ಕೇಶಿ ನಿಷೂದನನೇ, ಅಂದರೆ ಕೇಶಿ ಅಂತಕ್ಕಂತಹ ಒಬ್ಬ ರಾಕ್ಷಸ ಕುದುರೆಯ ರೂಪದಲ್ಲಿ ಇರ್ತಾನಂತೆ, ಛದ್ಮವೇಷಧಾರಿಯಾಗಿ. ಅಂದರೆ ಆ ಕಾಲದಲ್ಲೇ ಛದ್ಮವೇಷ, ಏನು ಫ್ಯಾನ್ಸಿ ಡ್ರೆಸ್ ಅಂತ ಈಗ ಹೇಳ್ತಾರೆ, ಅದು ಆಗಲೇ ಇತ್ತು ಅಂಥೇಳಿ ನಮಗೆ ಕಂಡು ಬರುತ್ತೆ ಈ ಒಂದು ಶ್ಲೋಕದಿಂದ. ಆ ರಾಕ್ಷಸನನ್ನು ಕೊಂದವನೇ ಅಂಥೇಳಿ ಭಗವಂತನ ಇಲ್ಲಿ ಹೊಗಳ್ತಾ ಇದ್ದಾನೆ. ಏಕೆಂದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವೇ ಉದ್ದೇಶ ಭಗವಂತನ ಅವತಾರದ್ದು. ಹಾಗಾಗಿ ಕೇಶಿ ನಿಷೂದನನೇ ಅಂತ ಭಗವಂತನ ಸಂಬೋಧನೆ ಮಾಡ್ತಾ ಸನ್ಯಾಸದ ಮತ್ತು ತ್ಯಾಗದ ತತ್ವವನ್ನು ಬೇರೆ ಬೇರೆಯಾಗಿ ತಿಳಿಯಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ. ಯಾಕೆಂದರೆ ತ್ಯಾಗ ಮತ್ತು ಸನ್ಯಾಸ ಇದರಲ್ಲಿ ಏನು ವ್ಯತ್ಯಾಸ ಅನ್ನೋದು ನಮ್ಮಗಳಿಗೆ ತಿಳ್ಕೊಳ್ಳೋ ಒಂದು ಅವಶ್ಯಕತೆ ಇದೆ. ತ್ಯಾಗ ಅಂತಂದ್ರೇನು, ಕರ್ಮವನ್ನೇ ತ್ಯಾಗ ಮಾಡೋದು ಅಂತಲ್ಲ, ಕರ್ಮದ ಫಲವನ್ನು ತ್ಯಾಗ ಮಾಡಬೇಕು ಅನ್ನೋದನ್ನು ಸುಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೇಕು ಜನಗಳಿಗೆ ಅನ್ನೋ ಉದ್ದೇಶದಿಂದ ಅರ್ಜುನ ಕೃಷ್ಣನ ಕೇಳಿ ಆ ಮೂಲಕ ನಮಗೆ ಹೇಳ್ತಾ ಇದ್ದಾನೆ. ಸನ್ಯಾಸಸ್ಯ ಶಬ್ದಸ್ಯ ಇತ್ಯೇತದ್ ಸಮ್ಯಕ್ ನ್ಯಾಸಃ ಸನ್ಯಾಸಃ. ಎಲ್ಲ ಕರ್ಮ ಫಲಗಳನ್ನು ಬಿಡ್ತಕ್ಕಂಥದ್ದೇ ಸನ್ಯಾಸ. ಮತ್ತು ಈ ತ್ಯಾಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂಥೇಳಿ ಅರ್ಜುನ ಶ್ರೀಕೃಷ್ಣನ ಕೇಳಿದಾಗ ಭಗವಂತ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಇಲ್ಲಿ ಕರ್ಮ ಅಂತ ತಗೊಂಡಾಗ 4 ವಿಧವಾದಂಥ ಪ್ರಧಾನವಾಗಿ ಕರ್ಮಗಳನ್ನು ವೇದಾಂತದಲ್ಲಿ ಹೇಳಿದ್ದಾರೆ. ನಿತ್ಯ, ನೈಮಿತ್ತಿಕ, ಕಾಮ್ಯ, ನಿಷಿದ್ಧ ಅಂಥೇಳಿ 4 ಥರ ಕರ್ಮಗಳನ್ನು ಹೇಳ್ತಾ ಇದ್ದಾರೆ. ನಿತ್ಯ ಕರ್ಮ ಅಂದರೆ ಯಾವುದು ಪ್ರತಿನಿತ್ಯವೂ ಮಾಡಬೇಕಾಗಿದೆಯೋ ಅವೆಲ್ಲ ನಿತ್ಯ ಕರ್ಮಗಳಾಗುತ್ತೆ. ಯಾವುದು ನಿಮಿತ್ತವಾಗಿ
ಅಂದರೆ ಈ ವ್ರತಾದಿಗಳಲ್ಲಿ ಮಾಡ್ತಕ್ಕಂತಹ ವ್ರತಗಳು ಏನಿದೆ, ಉದಾಹರಣೆಗೆ ಭೀಮನ ಅಮಾವಾಸ್ಯೆ, ಮಂಗಳಗೌರಿ, ವರಮಹಾಲಕ್ಷ್ಮಿ, ಗೌರಿ ಗಣೇಶ, ಅನಂತ, ಈ ವ್ರತಗಳೆಲ್ಲ ಆಯಾ ವ್ರತಗಳ ದಿವಸ ನಿಮಿತ್ತವಾಗಿ ಮಾಡ್ತಕ್ಕಂತಹ ವ್ರತಗಳು. ಮತ್ತು ಕಾಮ್ಯ ಕರ್ಮಗಳು. ಕಾಮ್ಯ ಅಂತಂದರೆ ನಮಗೆ ಏನೋ ಒಂದು ಕಾರ್ಯಗಳು ಆಗಬೇಕು ಅಂತ ಇದ್ದರೆ ಪುತ್ರಕಾಮೇಷ್ಟಿ ಯಾಗ ಎಲ್ಲ ಹಿಂದಿನ ಕಾಲದಲ್ಲಿ ಮಾಡ್ಯಾರೆ ದಶರಥ ಮಹಾರಾಜ. ನಮಗೆ ಈ ಕಾಲದಲ್ಲಿ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತಂದರೆ ಅದಕ್ಕೆ ಒಂದು ಶಾಂತಿ ಮಾಡಿಸೋದು, ಅಥವಾ ಮಕ್ಕಳಾಗಿಲ್ಲ ಅಂದರೆ ಶಾಂತಿ ಕರ್ಮಗಳನ್ನು ಮಾಡಿಸೋದು ಇತ್ಯಾದಿಗಳನ್ನು ಕಾಮ್ಯ ಕರ್ಮನೆ. ಇಂತಿಂಥ ಕೆಲಸಗಳಾಗಬೇಕು ಅಂತ ಮಾಡ್ತಕ್ಕಂತಹ ಕಾಮನೆಯಿಂದ ಮಾಡ್ತಕ್ಕಂಥದ್ದು. ನಿಷಿದ್ಧ ಕರ್ಮ ಅಂತಂದರೆ ಯಾವುದು ಮಾಡಲೇಬಾರ್ದೋ ಅಂಥ ಕರ್ಮಗಳನ್ನು ತಿಳಿಸಿದ್ದಾರೆ. ಉದಾಹರಣೆಗೆ ಹಿಂದಿನ ಯುಗಗಳಲ್ಲಿ, ಅಂದರೆ ದ್ವಾಪರ ಯುಗದ ತನಕ ಬ್ರಾಹ್ಮಣರು ಕೂಡ ಮಾಂಸಾಹಾರಿಗಳಾಯಿತು ಅಂಥೇಳಿ ಮಹಾಭಾರತದಲ್ಲಿ ನಮಗೆ ಕಂಡುಬರುತ್ತೆ. ಅಲ್ಲಿ ವಾತಾಪಿ ಮತ್ತು ಇಲವಾಲ ಅಂತಕ್ಕಂತಹ ರಾಕ್ಷಸರು ಅವರು ಕಾಮರೂಪಿಗಳಾಗಿದ್ದರು. ಅವರು ಅಲ್ಲಿ ಬರ್ತಕ್ಕಂತಹ ಬ್ರಾಹ್ಮಣರಿಗೆ ಶ್ರಾದ್ದ ಭೋಜನ ಮಾಡಿಸ್ತೀವಿ ಅಂಥೇಳಿ ಮಾಂಸಾಹಾರವನ್ನು ಬಡಿಸೋದ್ರ ಮೂಲಕ ವಾತಾಪಿ ಅನ್ನೋ ರಾಕ್ಷಸ ಕುರಿಯ ರೂಪದಲ್ಲಿ ಇರ್ತಾ ಇದ್ದ, ಅದನ್ನೇ ಕತ್ತರಿಸಿ ಮಾಂಸದ ಅಡುಗೆ ಮಾಡಿ ಬಡಿಸ್ತಾಯಿದ್ರು ಅಂಥೇಳೆಲ್ಲ ಕತೆ ಬರುತ್ತೆ. ಆಗ ಅಗಸ್ತ್ಯರಿಗೆ ಈ ರೀತಿ ಊಟ ಮಾಡಿ ಬಡಿಸಿದಾಗ ಆ ಅಗಸ್ತ್ಯರು ಅವನು ಹೊಟ್ಟೆ ಸೀಳ್ಕೊಂಡು ಬರ್ತಾಯಿದ್ದಂತೆ. ಮಾಂಸ ರೂಪದಲ್ಲಿ ದೇಹದೊಳಗೆ ಹೋಗಿ ಹೊಟ್ಟೆ ಸೀಳ್ಕೊಂಬರ್ತಾಯಿದ್ರೆ ಸತ್ತು ಹೋಗ್ತಾಯಿದ್ರು ಬ್ರಾಹ್ಮಣರು. ಆಗ ಅಗಸ್ತ್ಯರು ವಾತಾಪಿ ಜೀರ್ಣೋಭವ ಅಂತ ಹೇಳಿ ಹೊಟ್ಟೆ ಮೇಲೆ ಕೈ ಹಾಸ್ಕೊಳ್ತಾರಂತೆ. ಅವಾಗ ಅವನಲ್ಲೇ ಜೀರ್ಣ ಆಗಿ ಅವ್ನು ಮತ್ತೆ ಅವರನ್ನ ಸೀಳ್ಕೊಂಬರಕ್ಕಲ್ಲಂಥ ಮಹಾತ್ಮರು ಅಗಸ್ತ್ಯರು. ಹಾಗಾಗಿ ಅವರು ಕಲಿಯುಗದಲ್ಲಿ ಬ್ರಾಹ್ಮಣರಿಗೆ ಮಾಂಸಾಹಾರ ನಿಷಿದ್ಧ ಅಂಥೇಳಿ ಹೇಳಿದ್ದಾರೆ. ಹಾಗೆಯೇ ಗೋಹತ್ಯೆ ಸರ್ವಕಾಲಕ್ಕೂ ನಿಷಿದ್ಧ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ ಇವೆಲ್ಲ ನಿಷಿದ್ಧ ಅಂತ ವಿಶೇಷವಾಗಿ ಹೇಳಿದ್ದಾರೆ. ಅಂದರೆ ಅದನ್ನು ಬಿಟ್ಟು ಬೇರೆ ಮಾಡ್ಬೋದಾ ಅಂತಂದರೆ ಲೋಕಕ್ಕೆ ಕಂಟಕವಾಗಿರ್ತಕ್ಕಂಥದ್ದು ಅಥವಾ ತನಗೆ ಯಾವುದು ನೋವಾಗುತ್ತೋ ಅದನ್ನು ಬೇರೆಯವ್ರಿಗೂ ಮಾಡಬಾರ್ದು ಅನ್ನೋದೆಲ್ಲ ನಿಷಿದ್ಧ ಕರ್ಮಗಳೇ. ಹಾಗೆ ಇಲ್ಲಿ ಕರ್ಮವನ್ನು ನ್ಯಾಸ ಮಾಡ್ತಕ್ಕಂಥದ್ದು ಅಂಥೇಳಿ ಭಗವಂತ ಹೇಳ್ತಾನೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸ ಕವಯೋ ವಿದುಹು. ಕಾಮ್ಯ ಕರ್ಮಗಳನ್ನು ಬಿಡೋದು ಕವಿಗಳು ಸನ್ಯಾಸ ಅಂತ ಹೇಳ್ತಾರೆ. ಏಕೆಂದರೆ ಅವ್ರಿಗೆ ಕಾಮನೆ ಯಾವುದೂ ಇಲ್ಲ, ಎಲ್ಲವನ್ನು ಬಿಟ್ಟಿರ್ತಕ್ಕಂಥವ್ರು. ಅವರು ಕೇವಲ ಲೋಕದ ಉಪಕಾರಕ್ಕೋಸ್ಕರ ಧರ್ಮ ಪ್ರಚಾರವನ್ನು ಮಾಡ್ತಕ್ಕಂಥವರು ಸನ್ಯಾಸಿಗಳು. ಮತ್ತು ಸರ್ವ ಕರ್ಮಗಳ ಫಲತ್ಯಾಗವನ್ನು ಮಾಡ್ತಕ್ಕಂಥದ್ದು ತ್ಯಾಗ ಅಂಥೇಳಿ ವಿಚಾರಶೀಲರಾದಂತಹ ವಿಚಕ್ಷಣರು ಹೇಳ್ತಾ ಇದ್ದಾರೆ ಅಂಥೇಳಿ ಭಗವಂತ ಅರ್ಜುನನ ಪ್ರಶ್ನೆಗೆ ಸಮಾಧಾನವನ್ನು ಹೀಗೆ ಹೇಳಿದ್ದಾನೆ. ಮುಂದೆ ಹೀಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ ಮನೀಷಿಣಃ ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಕರ್ಮ ಮಾಡಿದಾಗ ಅದರಲ್ಲಿ ಪುಣ್ಯ ಮತ್ತು ಪಾಪ ಎರಡು ಉಂಟಾಗತ್ತೆ. ಹಾಗನ್ಬಿಟ್ಟು ಕರ್ಮವನ್ನೇ ಮಾಡೋದಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾನೆ ಕೃಷ್ಣ ಈ ಶ್ಲೋಕದಲ್ಲಿ. ಯಾಕೆಂದರೆ ನಾವು 100% ಕರ್ಮವನ್ನು ಲೋಪ ಇಲ್ಲದೆ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು 1%, 2% ಆದರೂ ಲೋಪ ಆಗಬಹುದು. ಆದರೆ ಆ ಕರ್ಮ ದೋಷ ಇದೆ ಅಂತ ಬಿಡೋದು ತಪ್ಪಾಗತ್ತೆ ಅಂತ ಕೆಲವರು, ಬಿಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಆದರೆ ನಾವು ಆ ತಪ್ಪಾಗದೇ ಇರೋದನ್ನು ನೋಡಿಕೊಂಡು ಮಾಡಬೇಕು. ಆದರೂ ಕೂಡ ತಪ್ಪಾದರೂ ಕೂಡ ಅದಕ್ಕೆ ಪ್ರಾಯಶ್ಚಿತ್ತ ಇದೆ. ಹಾಗಾಗಿ ನಾವು ಯಜ್ಞ, ದಾನ, ತಪ ಇವನ್ನೆಲ್ಲ ಬಿಡದೇನೆ ಮಾಡಬೇಕು ಅಂತ ಹೇಳಿ. ದಾನ ಕೊಡಬೇಕಾದ್ರೂ ಯೋಗ್ಯರಲ್ಲಿ ಅಪಾತ್ರರನ್ನು ನೋಡಿ ದಾನ ಕೊಡಬೇಕು ಅಂತ ಹೇಳಿ. ಅಪಾತ್ರರಲ್ಲಿ ಕೊಟ್ಟ ದಾನ ಕೂಡ ಪಾಪಕ್ಕೆ ಭಾಜನವಾಗುತ್ತೆ. ಹಾಗಾಗಿ ದಾನವನ್ನು ಕೂಡ ನೋಡಿಕೊಂಡೇ ಕೊಡಬೇಕು. ಹೀಗೆ ಹೇಳಿದಾನೆ ಕೃಷ್ಣ.
ಯಾವುದೇ ಕಾರಣ ಕರ್ಮವನ್ನಂತೂ ಬಿಡೋ ಹಾಗಿಲ್ಲ. ಕರ್ಮವನ್ನು ಶ್ರದ್ಧೆಯಿಂದ ಮಾಡಬೇಕು. ಅದರ ಫಲವನ್ನು ಮಾತ್ರ ಕೃಷ್ಣಾರ್ಪಣ ಅಥವಾ ಈಶ್ವರಾರ್ಪಣ ಬುದ್ಧಿಯಿಂದಲೇ ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾನೆ. ಮುಂದೆ ಶ್ರೀಕೃಷ್ಣ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಸ್ತಾಮಸಃ ಪರಿಕೀರ್ತಿತಃ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನ ಉಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗ ತಾಮಸಃ ಪರಿಕೀರ್ತಿತಃ. ನಿಯತವಾದ ಕರ್ಮವನ್ನು ಸನ್ಯಾಸವಾದರೆ ಯುಕ್ತವಲ್ಲ. ಯಾಕೆ? ಮೋಹದಿಂದ ಅದನ್ನು ಪರಿತ್ಯಜಿಸ್ತಾರೆ. ಕರ್ಮ ಸನ್ಯಾಸ ಅಂತಂದರೆ ಕರ್ಮವನ್ನೇ ಬಿಡೋದು ಅಂತಲ್ಲ, ಕರ್ಮ ಫಲವನ್ನು ಬಿಡೋದು ಅಂತ ಹೇಳಿ. ಆದರೆ ನಾನು ಕರ್ಮ ಸನ್ಯಾಸ ಮಾಡ್ತೀನಿ ಅಂತ ಯಾರಾದರೂ ಮೋಹದಿಂದ ಅಂದರೆ ದೇಹಕ್ಕೆ ಆಯಾಸ ಆಗುತ್ತೆ, ಮನಸ್ಸಿಗೆ ಬಹಳ ಆಯಾಸ ಆಗುತ್ತೆ ಅಂತ ಏನಾದರೂ ತಿಳ್ಕೊಂಡು ಈ ದೇಹದ ಮೇಲಿನ ಮೋಹದಿಂದ ಕರ್ಮವನ್ನು ತ್ಯಾಗ ಮಾಡಿದ್ರೆ ಅದನ್ನು ತಾಮಸ ಅಂಥೇಳಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ದೇಹ ಏನೇ ಆದರೂ ಬಿದ್ದೋಗದೆ, ನೀವು ಎಷ್ಟೇ ಇದ್ರ ಬಗ್ಗೆ ಕಾಳಜಿ ಕೇರ್ ತೊಗೊಂಡ್ರೂ ಕೂಡ ಬಿದ್ದೋಗೋದೆ. ಯಾತಕ್ಕೆ ಅಂತಂದರೆ ಇದನ್ನು ಪ್ರಪಂಚದಲ್ಲಿ ನಮಗೆ ಈಗಂತೂ ಬಹಳ ಅನುಭವಕ್ಕೆ ಬರ್ತಾ ಇದೆ. ಆ ಶರೀರ ಸೃಷ್ಟಿಯಾಗಿರೋದೇ ಆ ಥರ. ಉಡದಶ ಪ್ರಕಾರ 120 ವರ್ಷ ಅಂತ ಒಬ್ಬ ಮನುಷ್ಯನ ಆಯುಷ್ಯ ತೊಗೊಂಡ್ರೂ ಕೂಡ ಅವನ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಅವನು ಬದುಕಿರ್ತಾನೆ. ಹೀಗಿರಬೇಕಾದ್ರೆ ಈ ದೇಹವನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದು ಎಷ್ಟು ಸತ್ಯವೋ, ಈ ದೇಹದ ಬಗ್ಗೆ ಅತಿಯಾದ ವ್ಯಾಮೋಹ ಇರಬಾರ್ದು ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ನೀವು ಕೆಲಸ ಮಾಡಿ ಬಿಡಿ, ಅತಿಯಾಗಿ ಕೆಲಸ ಮಾಡಿ, ಕಡಿಮೆ ಕೆಲಸ ಮಾಡಿ, ನಿಮ್ಮ ಕರ್ಮಾನುಸಾರವಾಗಿ ಅಷ್ಟೇ ಆಯುಷ್ಯ ಇರುತ್ತೆ. ಹಾಗಾಗಿ ಆ ವ್ಯಾಮೋಹ ಅಂತಕ್ಕಂಥದ್ದು ದೇಹದ ಮೇಲಿನ ವ್ಯಾಮೋಹದಿಂದ ಆಯಾಸ ಆಗುತ್ತೆ ಅಂತ ಕರ್ಮಗಳನ್ನು ಬಿಡಬಾರ್ದು ಅಂಥೇಳಿ ಶ್ಲೋಕದಿಂದ ಹೇಳ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯ ತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತೋ. ಅನಿಷ್ಟಂ ಇಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯ ತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತೋ. ಇಲ್ಲಿ ಅನಿಷ್ಟ, ಇಷ್ಟ, ಮಿಶ್ರ ಎಂಬ 3 ವಿಧವಾದ ಕರ್ಮದ ಫಲವು ಅತ್ಯಾಗಿಗಳಿಗೆ, ಅಂದರೆ ಯಾರು ಮೋಹದಿಂದ ಇರ್ತಾರೋ ಅವ್ರಿಗೆ ಇಲ್ಲಿಂದ ಹೊರಟು ಹೋದ್ಮೇಲೆ ಅಂದರೆ ಜನ್ಮಾಂತರದಲ್ಲಿ ಆಗುತ್ತೆ. ಆದರೆ ಸನ್ಯಾಸಿಗಳಿಗೆ ಎಂದಿಗೂ ಆಗಲ್ಲ. ಯಾಕೆಂದರೆ ಸನ್ಯಾಸಿಗಳು ಸರ್ವಸಂಗ ಪರಿತ್ಯಾಗಿಗಳು. ಈ ಇಷ್ಟ ಅನಿಷ್ಟ ಮಿಶ್ರ ಅಂತಕ್ಕಂಥದ್ದಕ್ಕೆ ಒಂದು ಕಥೆ ಮೂಲಕ ಹೇಳಬೇಕು ಅಂತಂದರೆ, ಒಬ್ಬ ಆಯುರ್ವೇದ ಪಂಡಿತ ಇರ್ತಾನೆ, ಅವನಿಗೆ ಒಬ್ಬ ಮಗ ಇರ್ತಾನೆ. ಆ ಆಯುರ್ವೇದ ಪಂಡಿತ ಮಗನಿಗೆ ಎಲ್ಲ ವಿದ್ಯೆನ ಹೇಳ್ಕೊಂಡಿರ್ತಾನೆ. ಆಗಲ್ಲಿಗೆ ಅವ್ರ ಮನೆಗೆ ಆಕಸ್ಮಿಕವಾಗಿ ಯಾರೋ ಒಬ್ಬ ಭಿಕ್ಷುಕ ಬರ್ತಾನೆ. ಸ್ವಾಮಿ, ನನಗೆ ಬಹಳ ಆರೋಗ್ಯ, ಕೆಮ್ಮು, ಯಾವಾಗಲೂ ಕೆಮ್ಮು, ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಏನಾದ್ರು ಔಷಧ ಕೊಡಬೇಕು ಅಂತ ಹೇಳಿ. ಆಗ ಮಗನಿಗೆ ಹೇಳ್ತೇನೆ, ನೋಡಪ್ಪ, ನಾವು ಬರೀ ಹಣ ಸಂಪಾದನೆ ಅಲ್ಲ, ಕೆಲಸವನ್ನು ಅಂದರೆ ದಾನ ಧರ್ಮಾದಿಗಳನ್ನು ಮಾಡಬೇಕು, ಇವನಿಗೆ ಔಷಧ ಕೊಡು ಅಂತ ಹೇಳಿ. ಆಗ ಅವನಿಗೆ ಇಷ್ಟ ಇರೋದಿಲ್ಲ. ಯಾಕೆ? ಭಿಕ್ಷುಕ ಅವನೇ ದುಡ್ಡು ಕೊಡ್ತಾನೆ. ಹಾಗಾಗಿ ಹಿತ್ತಲಲ್ಲಿ ಬೇಕಾದಷ್ಟು ಅವರೆಲ್ಲ ಗಿಡಗಳನ್ನ ಬೆಳ್ಕೊಂಡಿರ್ತಾರೆ. ಆಯುರ್ವೇದಿಕ್ ಸಂಬಂಧಪಟ್ಟಂತಹ ಸಸ್ಯಗಳು, ಗಿಡಮೂಲಿಕೆಗಳನ್ನ ಬೆಳ್ಕೊಂಡಿರ್ತಾರೆ. ಇವನು ಹೋಗಿ ಕಾಟಾಚಾರಕ್ಕೆ ಯಾವುದು ಕೈಗೆ ಸಿಕ್ಕಿದ್ದನ್ನೆಲ್ಲ ತರೆದು ಹೇಗೋ ಅರ್ಧಂಬರ್ಧ ಅರ್ದು ಕೊಡ್ತಾನಂತೆ. ಅವನಿಗೆ ಆರೋಗ್ಯ ಸರಿಯಾಗ್ಬಿಡತ್ತಂತೆ. ಇಲ್ಲಿ ನೋಡಿ, ಒಂದೇ ಕರ್ಮ 3 ವಿಧವಾದಂತಹ ಕ್ರಿಯೆಗಳು ಅಥವಾ 3 ವಿಧವಾದಂಥ ಅನಿಷ್ಟ, ಇಷ್ಟ, ಮಿಶ್ರ ಎಂಬ 3 ವಿಧವಾದ ದೃಷ್ಟಿ ಇದೆ. ಅನಿಷ್ಟ ಏನೋ, ಯಾವನೋ ಬಡವ, ಇವನಿಗೆ ಮಾಡಿಕೊಟ್ರೆ ನನಗೇನು ಸಿಗಲ್ಲ ಅಂತಕ್ಕಂಥದ್ದು, ಆ ಕಾರ್ಯ ಮಾಡೋದಕ್ಕೆ ಇಷ್ಟ ಇಲ್ಲ. ಇಷ್ಟದ ವಿರುದ್ಧ ಪದ ಅನಿಷ್ಟ, ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಇಷ್ಟ ಯಾವುದ್ರಲ್ಲಿದೆ? ಹಣ ಸಂಪಾದನೆ ಮಾಡಬೇಕು ಅನ್ನೋದ್ರಲ್ಲಿದೆ ಇವನಿಗೆ.
ವೈದ್ಯ ವೃತ್ತಿ ಕಲ್ತಿಯಾನೆ, ಹಣ ಸಂಪಾದನೆ ಮಾಡಬೇಕು ಅನ್ನೋದ್ರಲ್ಲಿ ಇಷ್ಟ ಇದೆ. ಈ ಶಿಕ್ಷಕನಿಗೆ ಕೊಡಬೇಕು ಅನ್ನೋದು ಅನಿಷ್ಟ. ಮಿಶ್ರ ಅಂತಂದರೆ ತಂದೆ ಹೇಳಿದ್ದಾರೆ, ತಂದೆ ಹೇಳಿದ ಮಾತನ್ನು ವಿರುದ್ಧ ಮಾಡೋಕ್ಕೆ ಅವನು ಅಶಕ್ತನಾಗಿದ್ದಾನೆ, ಹಾಗಾಗಿ ಮಾಡಿಕೊಂಡಿದ್ದಾನೆ. ಈಗಿನ ಕಾಲದಲ್ಲಿ ತಂದೆ ಮಾತು ಯಾರು ಕೇಳ್ತಾರೆ ಅಂತ ನಿಮ್ಗೆ ಅನಿಸಿದ್ರೆ ಓಕೆ, ಲವ್ವರ್ದೋ ಫ್ರೆಂಡ್ ಅಥವಾ ಹೆಂಡತಿ ಮಾತನ್ನ ವಿರುದ್ಧ ಮಾಡೋಕ್ಕಾಗ್ದೇ ಕೆಲಸಗಳು ಮಾಡ್ತಾರೆ ಅಂತ ಇಟ್ಕೊಳ್ಬೋದು ಬೇಕಾದ್ರೆ ಸಮಾಧಾನಕ್ಕೆ. ನಿಮಗೆ ಅತ್ಯಾಗಿಗಳಿಗೆ ಈ ಥರ ಆಗುತ್ತೆ, ಆದರೆ ಸನ್ಯಾಸಿಗಳಿಗೆ ಆ ಥರ ಇಲ್ಲ. ಯಾಕೆಂದರೆ ಅವ್ರಿಗೆ ಯಾವುದ್ರ ಮೇಲೂ ಮೋಹ ಇಲ್ಲದ್ರಿಂದ ಅವರು ಕೇವಲ ನಿಷ್ಕಾಮನೆಯಿಂದ ಕೆಲಸ ಮಾಡೋರಿಗೆ ಈ ಥರ ಆಗೋದಿಲ್ಲ ಅಂಥೇಳಿ ಈ ಶ್ಲೋಕದಿಂದ ಶ್ರೀಕೃಷ್ಣ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಜ್ಞಾನೆ ಸಂಖ್ಯಾನೆ ಯಥಾವ ಶೃಣುತಾನ್ಯಪಿ. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿಧೈವ ಗುಣಭೇದತಃ. ಜ್ಞಾನ, ಕರ್ಮ, ಕರ್ತೃ, ಗುಣಭೇದದಿಂದ ಮೂರು ಬಗೆ ಅಂಥೇಳಿ ಸಾಂಖ್ಯರು ಗುಣಸಾಂಖ್ಯಾನದಲ್ಲಿ ಹೇಳಿದ್ದಾರೆ. ಅವುಗಳನ್ನು ಯಥಾವತ್ತಾಗಿ ಹೇಳ್ತೇನೆ ಅಂಥೇಳಿ ಅದನ್ನು ವಿವರಣೆಯನ್ನು ಕೊಡ್ತಾ ಇದ್ದಾನೆ ಭಗವಂತ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಯೆ ಸಾತ್ವಿಕಂ. ಸರ್ವಭೂತೇಷು ಏನ ಏಕಂ ಭಾವಂ ಅವ್ಯಯಂ ಈಕ್ಷತೆ. ಯಾರು ಈ ವಿಭಕ್ತವಾಗಿ ಅಂದರೆ ಬೇರೆ ಬೇರೆಯಾಗಿ ಕಾಣ್ತಕ್ಕಂತಹ ಏನು ಚರಾಚರಗಳಿದೆ ಅದರಲ್ಲೆಲ್ಲವೂ ಅವಿಭಕ್ತ, ಅದೆಲ್ಲ ಒಂದೇ. ವಿಭಕ್ತದಲ್ಲಿ ಅವಿಭಕ್ತ, ಬೇರೆ ಬೇರೆಯಾಗಿರೋದು ಕೂಡ ಒಂದೇ ಅಂತ ಯಾರಿಗೆ ಜ್ಞಾನ ಉಂಟಾಗಿದೆಯೋ ಅಂತಹ ಜ್ಞಾನವನ್ನು ಇಟ್ಕೊಂಡಿರೋನು ಸಾತ್ವಿಕ ಜ್ಞಾನಿ ಅಥವಾ ಅವನು ಸಾತ್ವಿಕ ಮನುಷ್ಯ ಅಂತ ತಿಳ್ಕೊಳ್ಬೇಕು ಅಂಥೇಳಿ ಭಗವಂತ ಹೇಳ್ತಾ ಇದ್ದಾನೆ. ಏಕೆಂದರೆ ಯಾವಾಗ ಭೇದ ಭಾವ ಬರುತ್ತೆ ಆವಾಗ ನಾವು ತಾರತಮ್ಯ ಮಾಡ್ತೀವಿ. ಇದು ಲೋಕ ಪ್ರಸಿದ್ಧ ಅಲ್ವಾ. ನಮ್ಮನೆ ಮಕ್ಕಳಿಗೆ ಅಥವಾ ನಮಗೆ ಹತ್ತಿರದವರಾದರೆ ನಾವು ಒಳ್ಳೆಯದನ್ನೇ ಕೊಡ್ತೀವಿ, ಅವ್ರ ಬಗ್ಗೆ ಹೆಚ್ಚು ಕಾಳಜಿ ತೊಗೊಳ್ತೀವಿ. ದೂರ ಆದಷ್ಟು ಅವ್ರಿಗೂ ನಮ್ಮ ಸಂಬಂಧಗಳು ಬಾಂಧವ್ಯ ದೂರ ಆದಷ್ಟು ಕೂಡ ನಾವೇನು ಮಾಡ್ತೀವಿ, ಅವ್ರ ಬಗ್ಗೆ ಕಾಳಜಿ ಆಗಲಿ, ಅವ್ರಿಗೆ ಕೊಡ್ತಕ್ಕಂತಹ ವಸ್ತುಗಳಾಗಲಿ ಪ್ರತಿಯೊಂದರಲ್ಲೂ ತಾರತಮ್ಯ ಇದ್ದೇ ಇರುತ್ತೆ. ಇದು ಯಾಕೆ, ಅವ್ರು ಬೇರೆ ನಾವು ಬೇರೆ ಅಂತಕ್ಕಂತಹ ಮನೋಭಾವನೆ ಇರೋದ್ರಿಂದ. ಅದೇನೇ ನಾವೆಲ್ಲರಲ್ಲೂ ಇರ್ತಕ್ಕಂತಹ ಆತ್ಮ ಒಂದೇ, ಆ ಚೇತನ ಒಂದೇ. ಇಲ್ಲಿ ದೇಹ ಅಂತಕ್ಕಂಥ ಉಪಾಧಿಯಿಂದ ಬೇರೆ ಅಂತ ಬಂದ್ಬಿಟ್ಟಾಗ ಅಲ್ಲಿ ಯಾರು ತಾರತಮ ಭಾವ ಮಾಡೋದು ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ವಿಭಕ್ತೇಷು ಅವಿಭಕ್ತಂ, ವಿಭಕ್ತೇಷು ಅವಿಭಕ್ತಂ. ಬೇರೆ ಬೇರೆಯಾಗಿ ಕಂಡು ಬರ್ತಿರ್ತಕ್ಕಂತಹ ಜೀವಗಳಲ್ಲಿ ಏಕತ್ವವನ್ನೇ ಹೊಂದಿದಾಗ ನೀವೆಲ್ಲರಿಗೂ ಸಮನಾಗಿ ನೋಡ್ತೀರ, ಭೇದ ಭಾವ ಮಾಡೋದಿಲ್ಲ. ಅದು ಸಾತ್ವಿಕ ಗುಣ ಅಂಥೇಳಿ ಭಗವಂತ ಈ ರೀತಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಹೇ ಪರಂತಪ, ಶತ್ರುಗಳಿಗೆ ತಾಪನ್ನುಂಟು ಮಾಡತಕ್ಕಂಥ ಅರ್ಜುನನೇ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಸ್ವಭಾವಗಳು ಪ್ರಭವವಾದ ಗುಣಗಳಿಂದ ಕರ್ಮಗಳು ವಿಂಗಡಿಸಲ್ಪಟ್ಟಿರುತ್ತದೆ. ಮೊದಲನೇದಾಗಿ ಈ ವರ್ಣವನ್ನು ಚಾತುರ್ವರ್ಣಂ ಮಯಾ ಸೃಷ್ಟಂ ಅಂತ ಗುಣಕರ್ಮ ವಿಭಾಗಶಃ ಅಂಥೇಳಿ ಮುಂಚೆನೂ ಹೇಳಿದ್ದಾನೆ, ಇಲ್ಲೂ ಅದನ್ನೇ ಹೇಳಿದ್ದಾನೆ. ಆ ವರ್ಣಗಳಿಗೆ ತಕ್ಕನಾದ ಕರ್ಮಗಳನ್ನು ನಾನು ಹೇಳ್ತೀನಿ ಅಂತಂದರೆ ಅವರ ಸ್ವಭಾವಕ್ಕೆ ತಕ್ಕನಾದಂತಹ ಕರ್ಮಗಳನ್ನೇ ಅವ್ರಿಗೆ ನಾನು ವಿಧಿಸಿದ್ದೀನಿ ಅಂಥೇಳಿ. ಯಾಕೆಂದರೆ ಬ್ರಾಹ್ಮಣನಿಗೆ ಹೆಚ್ಚಾದಂತಹ ಸಾತ್ವಿಕ ಗುಣ ಇರಬೇಕು. ಆ ಸಾತ್ವಿಕ ಗುಣ ಇದ್ದರೆ ಅವನು ಬ್ರಾಹ್ಮಣನಾಗ್ತಾನೆ. ಆ ಸಾತ್ವಿಕ ಗುಣ ಕಡಿಮೆ ಆಯಿತು ಅಂದರೆ, ರಜೋಭಾವ ಜಾಸ್ತಿ ಆಯಿತು ಅಂತಂದರೆ ಅವನು ಕ್ಷತ್ರಿಯ ಆಗ್ತಾನೆ. ಅದರಲ್ಲಿ ರಜೋಭಾವ ಕಡಿಮೆ ಆಗಿ ಸ್ವಲ್ಪ ಹೆಚ್ಚಿಗೆ ತಮೋಭಾವ ಇತ್ತು ಅಂತಂದರೆ ಅವನು ವೈಶ್ಯನಾಗ್ತಾನೆ.
ತಮೋಭಾವನೆ ಹೆಚ್ಚೇ ಇದ್ದರೆ ಅವನು ಶೂದ್ರನಾಗಿ ಕೆಲಸವನ್ನು ಮಾಡ್ತಾನೆ ಅಂಥೇಳಿ. ಅಂದರೆ ಶಮದಮಾದಿ ಷಟ್ಸಂಪತ್ತಿಗಳು ಬ್ರಾಹ್ಮಣನಿಗಿದ್ದಾಗ, ಅವನಿಗೆ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಇದ್ದಾಗ ಅವನ ಚಿಂತನೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸತಕ್ಕಂತಹ ಮನುಷ್ಯ ಆಗ್ತಾನೆ, ಸಾತ್ವಿಕ ಮನುಷ್ಯನಾಗ್ತಾನೆ. ಅಂಥವನು ಲೋಕಕ್ಕೆ ಪ್ರಿಯ ಆಗ್ತಾನೆ. ಬ್ರಾಹ್ಮಣೋ ಬಹುಜನ ಪ್ರಿಯ ಅಂತ ಹೇಳೋದು ಅದಕ್ಕೆ. ಎಲ್ಲರಿಗೂ ಪ್ರಿಯವಾಗ್ತಾನೆ. ಬರೀ ಭೋಜನ ಪ್ರಿಯ ಅಲ್ಲ, ಹೌದು ಭೋಜನವನ್ನು ಪ್ರಿಯರೇ ಹೌದು, ಆದರೆ ಬಹುಜನ ಪ್ರಿಯ, ಎಲ್ಲ ವರ್ಣದವ್ರಿಗೂ ಹಿತವನ್ನು ಬಯಸ್ತಕ್ಕಂಥವನು ಬ್ರಾಹ್ಮಣ ವರ್ಣ ಅಥವಾ ಅವನ ಗುಣ ಅಂಥೇಳಿ ಭಗವಂತ ಹೇಳ್ತಾ ಇದ್ದಾನೆ. ಕ್ಷತ್ರಿಯ ಗುಣ ಅಂತಂದರೆ ಅವನಿಗಲ್ಲಿ ಕ್ಷಾತ್ರ ತೇಜಸ್ಸು, ಬಾಹುಬಲ ಹೆಚ್ಚಾಗಿದ್ದು 3 ವರ್ಣದವ್ರನ್ನು ರಕ್ಷಣೆ ಮಾಡ್ತಕ್ಕಂಥವನು ಅವನು. ವೈಶ್ಯನಿಗೆ ಗೋ ಸಂರಕ್ಷಣೆ ವಾಣಿಜ್ಯವನ್ನು ಹೇಳಿದ್ದಾರೆ. ಶೂದ್ರನಿಗೆ ಈ 3 ವರ್ಣದವರ ಸೇವೆಯನ್ನು ಮಾಡಬೇಕು ಅಂಥೇಳಿ ವಿಧಿಯನ್ನು ಮಾಡಿದ್ದಾರೆ. ಹೀಗೆ ಮಾಡಿದಾಗ ಏನಾಗುತ್ತೆ, ಲೋಕದಲ್ಲಿ ಒಂದು ಸಾಮರಸ್ಯ ಇರುತ್ತೆ, ಶಾಂತವಾಗಿರುತ್ತೆ, ಒಬ್ರಿಗೆ ಒಬ್ಬರು ಅನ್ಯೋನ್ಯವಾಗಿ ಕೆಲಸವನ್ನು ಮಾಡಿದಾಗ. ಈಗ ನಮ್ಮ ದೇಹದಲ್ಲಿ ಕಣ್ಣು ನಾನೇನು ನೋಡಲ್ಲ ಅಂತಂದರೆ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಎಡವು ಬೀಳಬೇಕಾಗುತ್ತೆ. ಕಣ್ಣಿನ ಕೆಲಸ ನೋಡಿ ನಮಗೆ ವಿಚಾರವನ್ನು ತಿಳಿಸೋದು. ಕಾಲು ನಮ್ಮನ್ನು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೊತ್ಕೊಂಡು ಹೋಗ್ಬೇಕು ಈ ದೇಹನ. ಕೈ ಕೆಲಸಗಳನ್ನು ಮಾಡಿ ಆಹಾರವನ್ನು ಬಾಯಲ್ಲಿ ಹಾಕಿದಾಗ ಮಾತ್ರ ಬೇರೆ ಎಲ್ಲ ಅಂಗಗಳು ಕೆಲಸ ಮಾಡೋದಕ್ಕೆ ಸಾಧ್ಯ. ಹೀಗೆ 4 ವರ್ಣಗಳು ಕೂಡ ಈ ಲೋಕದಲ್ಲಿ ಪರಸ್ಪರ ಪೂರಕವಾಗಿ ಕೆಲಸ ಮಾಡಿದ್ರೆ ಅಷ್ಟೇ ಲೋಕಕ್ಷೇಮ, ಇಲ್ಲದ್ರೆ ಲೋಕ ವ್ಯವಹಾರವೇ ನಡೆಯೋದಿಲ್ಲ. ಹಾಗಾಗಿ ಮುಂದೆ ಹೇಳ್ತಾನೆ ಶ್ರೀಕೃಷ್ಣ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಚೆನ್ನಾಗಿ ಅವರವರ ಧರ್ಮದಲ್ಲಿ, ಅಂದರೆ ಅವರ ಆಯಾ ವರ್ಣಕ್ಕೆ ಆಯಾ ಆಶ್ರಮಕ್ಕೆ ತಕ್ಕನಾದಂತಹ ಕೆಲಸವನ್ನು ಮಾಡೋದ್ರಿಂದಲೇ ಅವನು ಪಾಪಗಳನ್ನು ಕಳ್ಕೊಂಡು ಪುಣ್ಯವನ್ನು ಹೊಂತಾನೆ. ಇಲ್ಲ ಅಂತಂದರೆ ನಾನು ಆಗಿದ್ದೇನೆ ಕ್ಷತ್ರಿಯ ಕೆಲಸವನ್ನು ಮಾಡ್ತೇನೆ ಅಂತಂದರೆ ಅದು ಹಾಗಾಗಲ್ಲ. ಇದಕ್ಕೆ ಒಂದು ಕಥೆ ಮೂಲಕ ನಿಮಗೆ ಹೇಳಬೇಕು ಅಂತಂದರೆ, ಊರಲ್ಲಿ ಒಬ್ಬ ಬಡಗಿ ಆಚಾರ್ಯ ಇರ್ತಾನಂತೆ, ಮರದ ಕೆಲಸ ಮಾಡೋನು. ಅವನು ಯಾರೊಬ್ಬ ಬ್ರಾಹ್ಮಣನ ನೋಡಿ, ಇವರೇನು ಕೂತ್ಕೊಂಡು ಯಾವುದೋ ಒಂದು ಪಂಚೆ ಉಟ್ಕೊಂಡು ಹಣೆಗೆ ತಿಲಕ ಇಟ್ಕೊಂಡ್ಬಿಟ್ಟು ಒಂದಿಷ್ಟು ಮಂತ್ರ ಹೇಳಿ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ನಾನು ಬಡಗಿ ಕೆಲಸ ಬೆಳಗ್ಗೆಯಿಂದ ರಾತ್ರಿ ಮಾಡಿದ್ರು ನನಗೆ ಸಂಪಾದನೆ ಕಡಿಮೆನೇ ಆಗುತ್ತೆ ಅಂತ ಯೋಚನೆ ಮಾಡ್ತಾನಂತೆ. ನಾನು ಈ ಥರ ವೇಷ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾನು ಹೆಚ್ಚು ಸಂಪಾದನೆ ಮಾಡ್ಬೋದು ಅಂತ ಅಂದ್ಕೊಳ್ತಾನಂತೆ. ಒಂದು ದಿವಸ ಅವನ ಮನೆಯಲ್ಲೇ ಮರದ ಕೆಲಸ ಏನೋ ಮಾಡಬೇಕಾಗಿ ಬರುತ್ತಂತೆ. ಅದಕ್ಕೆ ಅವನು ಬ್ರಾಹ್ಮಣನ ವೇಷದಲ್ಲಿದ್ದಾನಲ್ಲ, ಅದಕ್ಕೆ ಬೇರೆಯವ್ರನ್ನ ಕರೆದು ಕೆಲಸ ಹೇಳ್ತಾನಂತೆ, ಮಾಡಿಸೋಕ್ಕೆ ನೋಡ್ತಾನಂತೆ. ಅವನು ಎಷ್ಟು ಹೊತ್ತು ಮಾಡಿದ್ರು ಇವ್ನ ಕೆಲಸ ಆಗೋದೇ ಇಲ್ಲ. ಇವನಿಗೆ ಗೊತ್ತಿರೋದು ಯಾವುದೋ ಬಡಗಿ ಕೆಲಸ, ಇವನು ಮಾಡೋಕ್ಕೆ ಹೊರಟಿದ್ದು ಯಾವುದೋ ಬ್ರಾಹ್ಮಣನ ಪೌರೋಹಿತ್ಯದ ಕೆಲಸ. ಪೌರೋಹಿತ್ಯ ಅವನಿಗೆ ಗೊತ್ತಿಲ್ಲ, ಬಡಗಿ ಕೆಲಸ ಗೊತ್ತಿದೆ. ಯಾರಿಗೆ ಕೆಲಸ ಗೊತ್ತಿರುತ್ತೋ ಅವ್ರಿಗೆ ಬೇರೆಯವ್ರ ಕೆಲಸ ಮಾಡೋದು ಸಮಾಧಾನ ಆಗೋಲ್ಲ. ಡ್ರೈವಿಂಗ್ ಗೊತ್ತಿರೋರಿಗೆ ಹಿಂದೆ ಕೂತ್ಕೊಂಡ್ರೆ ಭಯ ಆಗ್ತಾ ಇರುತ್ತೆ, ಗೊತ್ತಿಲ್ಲದಿದ್ರೆ ಏನೂ ಆಗೋಲ್ಲ, ಗೊತ್ತಿರೋ ಭಯ ಆಗ್ತದೆ. ಹಾಗೆ ಇವನಿಗೆ ಪೌರೋಹಿತ್ಯ ಗೊತ್ತಿಲ್ಲ, ಅವ್ನು ಮಾಡೋ ಕೆಲಸ ನೋಡಿ ಬೇಜಾರಾಗಿ ಅವ್ನು ಬೈದು ಕಳಿಸಿ ಇವನೇ ಮಾಡ್ಕೊಳ್ತಂತೆ. ಹಾಗೆ ಆಯಾ ವರ್ಣದಲ್ಲಿ ಆಯಾ ಆಶ್ರಮಕ್ಕೆ ತಕ್ಕದಂಥ ಕರ್ಮಗಳನ್ನು ಮಾಡಿದ್ರೆ ಮಾತ್ರ ಅವರು ದೋಷ ಮುಕ್ತರಾಗಿ ಪುಣ್ಯ ಸಂಪಾದನೆಯನ್ನು ಮಾಡೋದಕ್ಕೆ ಸಾಧ್ಯ. ಇದೇ ರೀತಿ ಅಕ್ಬರ್ ಬೀರ್ಬಲ್ ಕಥೆಯಲ್ಲೂ ಒಂದು ವಿಚಾರ ಬರುತ್ತೆ. ಬೀರ್ಬಲ್ ಹೇಳ್ತಾನೆ, ಯಾರು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ. ಆಗ ಅಕ್ಬರ್ ಹೇಳ್ತಾನೆ, ಹಾಗಾಗಲ್ಲ ಸ್ವಾಮಿ, ಯಾರು ಯಾವ ಕೆಲಸವನ್ನು ಮಾಡಬೇಕೋ ಅದು ಅವರು ಅದೇ ಕೆಲಸ ಮಾಡಬೇಕು ಅಂತೇಳಿ. ಆ ಥರ ಏನಿಲ್ಲ ಅಂತ ಇವನು ರಾಜ ಚಾಲೆಂಜ್ ಮಾಡಿದಾಗ ಬೀರ್ಬಲ್ ಬುದ್ಧಿವಂತ. ಅದಕ್ಕೆ ನೋಡಿ, ಇವನು ಒಬ್ಬ ಚಮ್ಮಾರ, ಚಪ್ಪಲಿ ಹೊಲಿಯವನು. ಇವನನ್ನು ಅಡುಗೆ ಮಾಡೋಕ್ಕೆ ಬಿಡೋಣ, ಇವನು ಮಾಡ್ಬೋದಲ್ಲ ಅಡುಗೆ ಅಂತ. ಮಾಡ್ಬೋದು, ಅದಕ್ಕೇನಂತೆ. ಸರಿ ಅಂದ್ಬಿಟ್ಟು ಅವ್ನಿಗೆ ಅಡುಗೆ ಮನೆಗೆ ಹೋಗಿ ಪದಾರ್ಥಗಳನ್ನ ತೋರಿಸಿ ಬೂದುಕುಂಬಳಕಾಯಿ, ಮೆಣಸಿನ್ಕಾಯಿ, ಕಡಲೆಬೇಳೆ, ಮಜ್ಜಿಗೆ, ಮೊಸರು ಎಲ್ಲ ಕೊಟ್ಬಿಟ್ಟು
ಮಜ್ಜಿಗೆ ಹುಳಿ ಮಾಡು ಅಂತ ಹೇಳ್ತಾರಂತೆ. ಅವನು ಚಪ್ಪಲಿ ಹೊಲಿ, ಅವನು ಏನು ಮಾಡಬೇಕು, ಹೇಗೆ ಕತ್ತರಿಸ್ಬೇಕು, ಎಷ್ಟು ಮಾಡಬೇಕು ಏನೋ ಗೊತ್ತಿಲ್ಲ. ಮುದ್ಕ ತೊಗೊಳ್ತಾನಂತೆ. ಆ ಚಪ್ಪಲಿ ಸುಲಿಯೋದಿರುತ್ತಲ್ಲ ಅದರಲ್ಲಿ ಆ ಸಿಪ್ಪೆ ಸುಲಿಬಿಟ್ಟು ಕಟ್ ಮಾಡಿ ಎಷ್ಟು ಹೇಗೋ ದಪ್ಪಗೆ ಹೇಗೋ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಇರುತ್ತೆ, ಮೆಣಸಿನ್ಕಾಯಿನ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಶುಂಠಿ ಇರುತ್ತೆ, ಎಲ್ಲ ಐಟಮ್ಸು ಇರುತ್ತೆ, ಏನು ಮಾಡಬೇಕು ಗೊತ್ತಿಲ್ಲ. ಹೇಗೆ ಅಂದರೆ ಹಾಗೆ ಹಾಕಿ ಮೊಸರು ಗಿಸರೆಲ್ಲ ಸುರಿದು ಏನೋ ಒಂದಿಷ್ಟು ಮಾಡಿ ಮಜ್ಜಿಗೆ ಹುಳಿ ಅಂತ ಕೊಡ್ತಾನಂತೆ. ಅದನ್ನು ನೋಡಿ ರಾಜಿಗೆ ತಲೆ ಕೆಟ್ಟೋದಂತೆ. ಏನು ಈ ಥರ ಇದೆ, ನೀವು ಹೇಳಿದ್ರಲ್ಲ ಯಾರು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ. ಹಾಗಲ್ಲ, ಯಾರು ಯಾವ ವೃತ್ತಿಯಲ್ಲಿರ್ತಾರೋ ಅವ್ರು ಅದೇ ವೃತ್ತಿಯಲ್ಲೇ ಮಾಡಿದ್ರೇ ಸರಿಯಾಗಿ ಆಗೋದು ಅಂಥೇಳಿ ಅವ್ರಿಗೆ ಅವಾಗ ಜ್ಞಾನೋದಯ ಆಯ್ತಂತೆ. ಹಾಗೆ ನಾವು ಕಲಿತು ಅದರ ಶ್ರದ್ಧೆ ಇಟ್ಟು ಕೆಲಸವನ್ನು ಕಲಿತ್ಕೊಂಡು ಮಾಡ್ಬೋದು. ಆದರೆ ಎಲ್ಲರಿಗೂ ವೇದದಲ್ಲಿ ಅಧಿಕಾರ ಎಲ್ಲರಿಗೂ ಇಲ್ಲ ಅಂತ ಶಾಸ್ತ್ರ ನಿಯಮ. ಅದಕ್ಕೆ ವಿಪರೀತವಾಗಿ ಹೋಗ್ತೀವಿ ಅಂತ ಅಂದರೆ ಆ ಫಲ ಕೂಡ ವಿಪರೀತವಾಗಿರುತ್ತೆ. ವಿಪರೀತ ಅಂತಂದರೆ ನಮಗೇನು ಫಲ ಕೊಡಬೇಕು ಅದಕ್ಕೆ ವಿರುದ್ಧವಾಗದಂಥ ಫಲವೇ ಉಂಟಾಗುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮುಂದೆ ಹೀಗೆ ಹೇಳ್ತಾ ಭಗವಂತ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಯಾರು ಬ್ರಹ್ಮಭೂತ ಅಂತಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಜ್ಞಾನ ಉಂಟಾಗುತ್ತೋ, ಎಲ್ಲದರಲ್ಲಿಯೂ ಆ ಬ್ರಹ್ಮವೇ ಇದೆ, ಅದರೋದ್ರಿಂದಲೇ ಕೆಲಸಗಳು ಆಗ್ತಾಯಿದೆ, ಅಥವಾ ನಮ್ಮ ದೇಹದಲ್ಲಿ ಆ ಚೈತನ್ಯ ಇರೋದ್ರಿಂದನೇ ನಮಗೆ ಈ ಶರೀರಕ್ಕೆ ಒಂದು ಹೆಸರಿನಿಂದ ಕರೀತಾ ಇದ್ದಾರೆ. ಆ ಚೇತನ ಹೊರಟೋಯ್ತು ಅಂತಂದರೆ ಶವ ಸಮಾನ. ಶವವೇ ಸಮಾನ ಅಲ್ಲ, ಶವವೇ. ಹಾಗಾಗಿ ಎಲ್ಲ ಭೂತಗಳಲ್ಲಿ ಕೂಡ ಯಾವ ಚರಾಚರ ವಸ್ತುಗಳಿದೆಯೋ ಅದೆಲ್ಲವೂ ಬ್ರಹ್ಮಮಯ ಅಂತ ಯಾರು ತಿಳ್ಕೊಂಡಿರ್ತಾರೋ ಅಂಥವನೇನಾಗ್ತಾನೆ ಪ್ರಸನ್ನಾತ್ಮನಾಗಿದ್ದು ಅವನು ಯಾವುದಕ್ಕೂ ಶೋಚಿಸೋದಿಲ್ಲ, ಅಂದರೆ ದುಃಖವನ್ನು ಪಡೋದಿಲ್ಲ. ಯಾಕೆ ದುಃಖವನ್ನು ಪಡ್ತಾನೆ? ಲೋಕದಲ್ಲಿ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿ ಭಗವಂತ 2ನೇ ಅಧ್ಯಾಯದಲ್ಲೇ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಗೊತ್ತಿದೆ ಈ ಲೋಕದಲ್ಲಿ ಹುಟ್ಟಿದಂಥವರು ಸಾಯ್ತಾರೆ ಅನ್ನೋದು. ಹಾಗಾಗಿ ಅವನು ಶೋಕಿಸೋದಿಲ್ಲ. ನ ಕಾಂಕ್ಷತಿ, ಯಾವುದನ್ನು ಆಸೆ ಪಡೋದಿಲ್ಲ. ಯಾತಕ್ಕೆ ಆಸೆ ಪಡೋದಿಲ್ಲ ಅಂತಂದರೆ ಎಲ್ಲವೂ ಬ್ರಹ್ಮಮಯವೇ ಆಗಿದ್ದಾಗ ಅವನು ಯಾತಕ್ಕೋಸ್ಕರ ಆಸೆ ಪಡಬೇಕು? ನಮಗೆ ಉಪಾಧಿ ಭೇದ, ಅಂದರೆ ಈ ದೇಹದಿಂದ ಭೇದ ಇರೋದ್ರಿಂದ ನೀನು ಬೇರೆ ನಾನು ಬೇರೆ ಅಂತ, ನಿನ್ನಲ್ಲಿರೋದು ನಾನು ಅಪೇಕ್ಷೆ ಪಡ್ತೀನಿ, ನನ್ನಲ್ಲಿರೋದು ಇನ್ನೊಬ್ಬ ಅಪೇಕ್ಷೆ ಪಡ್ತಾನೆ, ಇನ್ನೊಬ್ಬನದು ಮತ್ತೊಬ್ಬ ಅಪೇಕ್ಷೆ ಪಡ್ತಾನೆ. ಆದರೆ ಯಾರು ಬ್ರಹ್ಮಜ್ಞಾನವನ್ನು ಹೊಂದಿರ್ತಾನೆ ಅವನು ಬೇರೆ ಏನನ್ನೂ ಆಸೆ ಪಡೋದಿಲ್ಲ. ಅಂಥವನು ಹೇಗಿರ್ತಾನೆ? ಸಮಃ ಸರ್ವೇಷು ಭೂತೇಷು, ಎಲ್ಲರಲ್ಲಿಯೂ ಸಮಭಾವವನ್ನೇ ಹೊಂದ್ತಾನೆ. ಅಂಥವನಿಗೆ ಏನಾಗುತ್ತೆ? ಆ ಚೈತನ್ಯದಲ್ಲೇ ಅಥವಾ ಚೇತನದಲ್ಲೇ ಬ್ರಹ್ಮದಲ್ಲೇ ಅತ್ಯಂತ ನಿಷ್ಠೆಯನ್ನು ಇಟ್ಕೊಂಡು ಭಕ್ತಿಯನ್ನು ಇಟ್ಕೊಂಡು ಕಡೆಗೆ ಆ ಬ್ರಹ್ಮದಲ್ಲೇ ಲೀನವಾಗ್ತಾನೆ ಅಂಥೇಳಿ ಭಗವಂತ ಈ ಒಂದು ಶ್ಲೋಕದಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶೈತದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಇತಿ ತೇ ಜ್ಞಾನಂ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ. ಈ ಒಂದು ಗುಹ್ಯದಲ್ಲಿ ಗುಹ್ಯ ಅಂದರೆ ಮೋಸ್ಟ್ ಸೀಕ್ರೆಟ್, ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಆಗಿರ್ತಕ್ಕಂಥ ವಿಚಾರವನ್ನು ಯಾರು ಹೇಳ್ತೀವಿ ನಾವು? ಯಾರು ಅರ್ಥರಿರ್ತಾರೆ ಅವ್ರಿಗೆ ಮಾತ್ರ ಹೇಳ್ತೀವಲ್ವಾ. ಯಾವ್ದಾದ್ರು ಸೀಕ್ರೆಟ್ ವಿಷಯವನ್ನು ಸಿಕ್ಕಿದವ್ರಿಗೆಲ್ಲ ಹೇಳೋದಿಲ್ಲ. ಇಂಥವ್ರು ಹೇಳಿದ್ರೆ ಇವರು ಸರಿಯಾಗಿ ಗೌಪ್ಯವಾಗಿ ಕಾಪಾಡ್ತಾರೆ, ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ. ಅಂತಹ ಒಂದು ನಮಗೆ ಅವ್ರ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಹೇಳ್ತೀವಿ. ಅದನ್ನು ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇದನ್ನು ನಾನು ನಿನಗೆ ಹೇಳಿದ್ದೀನಿ, ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ವಿಚಾರವನ್ನು. ಇದನ್ನು ನೀನು ವಿಮೃಶೈ ಏತದ್ ಅಶೇಷೇಣ, ಈ ಎಲ್ಲ ವಿಚಾರವನ್ನು ನೀನು ಸಂಪೂರ್ಣವಾಗಿ ವಿಮರ್ಶೆ ಮಾಡಿ ಯಥೇಚ್ಛಸಿ ತಥಾ ಕುರು, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಪ್ಪ ಅಂಥೇಳಿ ಅವನಿಗೆ ಸ್ವತಂತ್ರವನ್ನು ಕೊಡ್ತಾ ಇದ್ದಾನೆ. ನೋಡಿ, ನಮ್ಮ ಒಂದು ಸನಾತನ ಧರ್ಮದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಬೇರೆ ಎಲ್ಲೂ ಇಲ್ಲ. ಹಾಗೆಯೇ ಪ್ರಶ್ನೋಪನಿಷತ್ ಅಂತಲೇ ಒಂದಿದೆ. ಯಾಕೆ? ಪ್ರಶ್ನೆ ಮಾಡಿ ನೀವು ಸರಿಯಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಬೇಕು. ಯಾವಾಗ ನಮಗೆ ಡೌಟ್ ಇರುತ್ತೆ
ಆವಾಗ ಆ ಕಾರ್ಯಗಳು ಸರಿ ಹೋಗಲ್ಲ. ಯಾವಾಗ ನಮಗೆ ವಿಚಾರ ಸರಿಯಾಗಿ ಅರ್ಥ ಆಗಿರುತ್ತೆ ಆವಾಗ ನಮಗೆ ಆ ಒಂದು ಕಾರ್ಯದಲ್ಲಿ ಶ್ರದ್ಧೆ ಮೂಡುತ್ತೆ ಅಲ್ವಾ. ಯಾಕೆ ಅಂತಂದರೆ ನಮಗೆ ವಿಷಯ ಗೊತ್ತಿಲ್ಲದೆ ಹೇಗೋ ಒಂದು ಮಾಡಿದ್ರಾಯ್ತು ಅಂತ ಮಾಡ್ತೀವಿ. ಅದು ಹಾಗಲ್ಲ, ಇದು ಹೀಗೇ ಮಾಡಬೇಕು, ಹೀಗೆ ಮಾಡಿದ್ರೆ ಇಂಥ ಫಲ ಉಂಟಾಗತ್ತೆ ಅಂತ ನಮಗೆ ಫಸ್ಟು ಬರಬೇಕು. ಕರ್ಮವನ್ನು ಮಾಡಬೇಕಾದ್ರೆ ಆ ಕರ್ಮವನ್ನು ಮಾಡ್ತಾ ಮಾಡ್ತಾ ನಮಗೆ ಜ್ಞಾನ ಉಂಟಾದ ಮೇಲೆ ಕರ್ಮಫಲ ತ್ಯಾಗ. ಅದಕ್ಕೇ ಭಗವದ್ಗೀತೆಯಲ್ಲೂ ಕೂಡ ಫಸ್ಟು ವಿಷಾದ, ಆಮೇಲೆ ಸಾಂಖ್ಯ, ಆಮೇಲೆ ಕರ್ಮ, ಹೀಗೆ ಒಂದೊಂದೇ ವಿಚಾರವನ್ನು ಭಗವಂತ ತಿಳಿಸಿದ್ದಾನೆ. ಕರ್ಮಯೋಗ ಆದಮೇಲೆ ಜ್ಞಾನಯೋಗ. ಜ್ಞಾನ ಯಾವಾಗ ಬಂತೋ ಆವಾಗ ಕರ್ಮ ಸನ್ಯಾಸ ಯೋಗವನ್ನು ಹೇಳಿರ್ತಾನೆ. ಅದೇ ರೀತಿ ನಮಗೆ ಫಸ್ಟು ಒಂದು ಕರ್ಮ ಮಾಡಬೇಕಾದ್ರೆ ಆ ಕರ್ಮದ ಬಗ್ಗೆ ಸರಿಯಾದ ಜ್ಞಾನ ಇರಬೇಕು. ಆ ಜ್ಞಾನದಿಂದ ಕರ್ಮವನ್ನು ಚೆನ್ನಾಗಿ ಮಾಡ್ತೀವಿ. ಆ ಚೆನ್ನಾಗಿ ಮಾಡ್ತಾ ಮಾಡ್ತಾ ಆ ಕರ್ಮದಲ್ಲಿ ಶ್ರದ್ಧೆ ಬರುತ್ತೆ. ಆ ಶ್ರದ್ಧೆ ಬಂದ ಮೇಲೆ ನಮಗೆ ಜ್ಞಾನ ಉಂಟಾದ ಮೇಲೆ ಕರ್ಮ ಸನ್ಯಾಸವನ್ನು ಹೇಳಿದ್ದಾರೆ. ಅದನ್ನೇ ಇಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ನಮಗೆ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಾಭಿಧಾಸ್ಯತಿ ಭಕ್ತಿಮಯಿ ಪರಾಂ ಕೃತ್ವಾ ಮಾಂ ಏವೈಷ್ಯತಿ ಅಸಂಶಯಃ ಮಾಂ ಏವ ಯೇಷತಿ ಅಸಂಶಯಃ ಮಾಮೇವೈಷತ್ಯ ಸಂಶಯಃ ಅಸಂಶಯಃ. ಇದು ಯಾರಲ್ಲಿ ಪರಮ ಗುಹ್ಯವು ಅಂದರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಇದೆಯೋ, ಇದನ್ನು ನನ್ನಲ್ಲಿ ಪರಮ ಭಕ್ತಿಯನ್ನು ಮಾಡ್ತಾನೋ ಅಂಥವರಲ್ಲಿ ಹೇಳಬೇಕು. ಅಥವಾ ಅಂಥವ್ರಿಗೆ ಹೇಳಿದ್ರೆ ಅವರು ನನ್ನಲ್ಲಿ ಭಕ್ತಿಯನ್ನು ಇಟ್ಟು ಈ ಕಾರ್ಯವನ್ನು ಮಾಡಿದ್ರೆ ಅವರೇನು ಮಾಡ್ತಾರೆ, ಶ್ರದ್ಧೆಯಿಂದ ಇದನ್ನು ಆಚರಣೆ ಮಾಡಿ, ಭಕ್ತಿಯಿಂದ ಆಚರಣೆ ಮಾಡಿ, ಸರಿಯಾದಂತಹ ಜ್ಞಾನವನ್ನು ಹೊಂದಿ ನಂತರ ಆ ಪರಮಾತ್ಮನನ್ನೇ ಹೊಂತಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿದ್ದು ಭಗವದ್ವಾಕ್ಯ. ಹಾಗಾಗಿ ನಮಗೆ ಎಲ್ಲರಲ್ಲಿ ನಮಗೆ ಆ ಒಂದು ಏನೋ ಜ್ಞಾನ ಮೂಡಿ ಆ ಕರ್ಮ ಸನ್ಯಾಸವನ್ನು ಮಾಡಿ ಆ ಪರಮಾತ್ಮನಲ್ಲಿ ಯಾವಾಗ ನಾವು ಸಂಪೂರ್ಣ ಶರಣಾಗತಿ ಹೊಂದ್ತೀವೋ ಆಗ ಆ ಮೋಕ್ಷ ಅಂತಕ್ಕಂಥದ್ದು ಸಿಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಮುಂದೆ ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಜುನನ್ನ. ಕಚ್ಚಿದ್ದೇತಚ್ಯುತಂ ಪಾರ್ಥ ತ್ವಯಿ ಏಕಾಗ್ರೇಣ ಚೇತಸ ಕಚ್ಚಿತ್ ಜ್ಞಾನ ಸಮ್ಮೋಹ ಕಚ್ಚಿದ್ ಅಜ್ಞಾನ ಸಮ್ಮೋಹ ಪ್ರಣಷ್ಟಸ್ತೆ ಧನಂಜಯ. ಕಚ್ಚಿದ್ ಏತದ್ ಶ್ರುತಂ ಪಾರ್ಥ ತ್ವಯಿ ಏಕಾಗ್ರೇಣ ಚೇತಸ. ನಿನಗೆ ನನ್ನಿಂದ ಹೇಳಲ್ಪಟ್ಟಂಥ ವಿಚಾರಗಳೆಲ್ಲವೂ ಏಕಾಗ್ರತೆಯಿಂದ ಕೇಳಲ್ಪಟ್ಟಿತೇನೋ. ಕಚ್ಚಿತ್ ಅಜ್ಞಾನ ಸಮ್ಮೋಹ ಪ್ರಣಷ್ಟಸ್ತೆ ಧನಂಜಯ. ನಾನು ಹೇಳಿದಂಥ ಈ ಒಂದು ಮಾತಿನಿಂದ ನಿನ್ನಲ್ಲಿದ್ದಂತಹ ಅಜ್ಞಾನ ಮೋಹ ಎಲ್ಲ ನಾಶ ಆಯ್ತೇನೋ ಅಂಥೇಳಿ ಕೇಳ್ತಾ ಇದ್ದಾನೆ. ಅಂದರೆ ಅರ್ಜುನ್ ನಿಮಿತ್ತವಾಗಿ ಇಟ್ಕೊಂಡು ನಮಗೆ ಕೇಳ್ತಾ ಇದ್ದಾನೆ. ಈ ಭಗವದ್ಗೀತೆ 17 ಅಧ್ಯಾಯ ಓದ್ಕೊಂಡು ಬಂದ್ರಲ್ಲ, 17 ಅಧ್ಯಾಯದ ಪ್ರವಚನವನ್ನು ಕೇಳಿದ ಮೇಲೆ ಅದನ್ನು ಏನಾದರೂ ನೀವು ಏಕಾಗ್ರತೆಯಿಂದ ಕೇಳಿದ್ರ, ಆ ಏಕಾಗ್ರತೆಯಿಂದ ಕೇಳಿದ್ರಿಂದ ನಿಮ್ಮಲ್ಲಿದ್ದ ಅಜ್ಞಾನ ಏನಾದರೂ ನಾಶ ಆಯಿತಾ, ಆ ಮೋಹ ಏನಾದರೂ ನಾಶ ಆಯಿತಾ, ನಷ್ಟ ಆಯಿತಾ ಅಂಥೇಳಿ ಪ್ರಶ್ನೆನ ನಮಗೆ ಇದು ಮಾಡ್ಕೊಳ್ಬೇಕು. ನಾವು ಎಷ್ಟರ ಮಟ್ಟಿಗೆ ನಮಗೆ ಈ ಒಂದು ಮೋಹ ಅಂತಕ್ಕಂಥದ್ದು ನಷ್ಟ ಆಗಿದೆ ಅಂಥದ್ದನ್ನು ನಾವೇ ಆಲೋಚನೆ ಮಾಡಿ ನಿರ್ಧಾರ ಮಾಡಬೇಕಾಗತ್ತೆ. ಅರ್ಜುನ ಏನೋ ಹೀಗೆ ಉತ್ತರವನ್ನು ಕೊಟ್ಬಿಟ್ಟ. ಏನಂತ? ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿಲಬ್ಧ್ವಾ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಕೃತ ಸಂದೇಹ ಗರಿಷ್ಯೇ ವಚನಂ ತವ.
ಅರ್ಜುನ ಏನು ಸಾಮಾನ್ಯದವನಲ್ಲ, ಅವನು ಕೂಡ ಜ್ಞಾನಿ. ಅವನು ಅರ್ಜುನನ ಶ್ರೀಕೃಷ್ಣನ ಪರಮ ಮಿತ್ರನಾಗಿದ್ದವನು. ಹಾಗಾಗಿ ಅವನು ಹೇಳ್ದ, ನಷ್ಟೋ ಮೋಹ. ಒಂದು ಸತಿ ಭಗವದ್ಗೀತೆ ಇಲ್ಲಿಂದ ಕೇಳಿದ ಮೇಲೆ ನನಗೆ ಸ್ಮೃತಿ ಉಂಟಾಯಿತು. ಪ್ರಸಾದೇನ, ಯಾವುದರಿಂದ? ನಿನ್ನ ಒಂದು ಪ್ರಸಾದ, ನಿನ್ನ ಅನುಗ್ರಹದಿಂದ ನನಗೆ ಈ ಒಂದು ಜ್ಞಾನ ಉಂಟಾಯಿತು. ನನಗೆ ಸಂದೇಹಗಳೆಲ್ಲ ನಿವಾರಣೆ ಆಯಿತು. ಕರಿಷ್ಯೆ ವಚನಂ ತವ, ನೀನೇನು ಹೇಳ್ತೀಯೋ ಹಾಗೆ ಮಾಡ್ತೀನಿ ಅಂಥೇಳಿ ಶ್ರೀಕೃಷ್ಣನಿಗೆ ಅರ್ಜುನ ಉತ್ತರವನ್ನು ಕೊಟ್ಟ. ನಾವು ಸಾಮಾನ್ಯ ಜನ, ನಾವು ಭಗವದ್ಗೀತೆ ಎಷ್ಟು ಸತಿ ಓದಿದಾಗ ನಮಗೆ ಈ ಮೋಹ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವೇ ಯೋಚನೆ ಮಾಡಬೇಕು. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಜ್ಞಾನ ವೈರಾಗ್ಯ ಎಲ್ಲ ಉಂಟಾಗತ್ತೆ. ಆದರೆ ಸ್ವಲ್ಪನಾದ್ರೂ ನಮ್ಮಲ್ಲಿ ಏನಾದರೂ ಬದಲಾವಣೆ ಬಂತು ಅಂತಂದರೆ ನಾವು ಆ ಹಾದಿಯಲ್ಲಿದ್ದೀವಿ ಅಂತ. ಹಾಗಾಗಿ ಯಾವುದೂ ಒಂದೇ ಸತಿ ಬರೋದಿಲ್ಲ ಅಲ್ವಾ? ಮಾಡಿ ಮೇಲೆ ಹತ್ತಬೇಕು ಅಂದರೆ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗಬೇಕು. ಒಬ್ಬರು ಬೇಗ ಬೇಗ ಹತ್ಕೊಂಡು ಹೋಗ್ತಾರೆ, ಒಬ್ಬರು ಎರಡೆರಡು ಮೆಟ್ಲು ಹತ್ಕೊಂಡು ಹೋಗ್ತಾರೆ ಒಂದೇ ಸತಿಗೆ, ಒಬ್ಬರು ನಿಧಾನಕ್ಕೆ ಹತ್ಕೊಂಡು ಹೋಗ್ತಾರೆ. ಆದರೆ ಹತ್ತೋದು ಮುಖ್ಯ, ನಿಲ್ಲಬಾರ್ದು. ನೀವು ನಿಧಾನಕ್ಕೆ ಹತ್ತಿದ್ರೂ ಹೋಗಿ ತಲುಪ್ತೀರ, ಎರಡು ಮೆಟ್ಲು ಒಂದೇ ಸತಿ ಹತ್ಕೊಂಡು ಹೋದರೂ ಬೇಗ ಹೋಗ್ತೀರ. ಅದು ಅವರವರ ಶಕ್ತಿಯಾನುಸಾರ. ಹಾಗಾಗಿ ಒಂದು ಸತಿ ಕೇಳಿದಾಗಲೇ ಜ್ಞಾನ ಉಂಟಾಗ್ಬೋದು, 10 ಸತಿ ಕೇಳಿದ ಮೇಲೆ ಉಂಟಾಗ್ಬೋದು. ಆದರೆ ಪ್ರಯತ್ನವನ್ನು ಬಿಡದೇನೆ ನಾವು ಮಾಡ್ತಾಯಿದ್ರೆ ಒಂದಲ್ಲ ಒಂದು ಸಹ ಗುರಿ ತಲುಪ್ತೀವಿ. ಇತ್ತೀಚೆಗೆ ವಿಧುಶೇಖರ ಭಾರತಿಗಳು ಒಂದು ಉದಾಹರಣೆಯನ್ನು ಕೊಡ್ತಾಯಿದ್ರು. ಯಾರೋ ಒಬ್ಬ ಸಿದ್ಧ ಪುರುಷ ಹೋಗ್ತಾಯಿದ್ರು. ಅವ್ರು ಹೋಗ್ತಾ ಇರೋ ದಾರಿಲಿ ಇಬ್ಬರು ಅಕ್ಕಪಕ್ಕದಲ್ಲಿ ಮನೆಯನ್ನು ಕಟ್ಕೊಂಡಿದ್ರಂತೆ, ಬಡವರು. ಅವ್ರು ಕೇಳ್ತಾರಂತೆ, ನೀವು ಬಹಳ ಪ್ರಸಿದ್ಧಿಯಾಗಿದ್ದೀರ ಸ್ವಾಮಿ, ನಾವು ಭಾಳ ಕಷ್ಟದಲ್ಲಿದ್ದೀವಿ, ನಮಗೇನಾದ್ರೂ ಒಂದು ಪರಿಹಾರ ಹೇಳಿ ಅಂಥೇಳಿ. ಅಯ್ಯೋ, ಅದಕ್ಕೇನಂತೆ ಪರಿಹಾರ? ನಿಮ್ಮ ಮನೆಯ ಕೆಳಗಡೆನೇ ದೊಡ್ಡ ನಿಧಿ ಇದೆ, ಅದನ್ನು ತೆಗೆದ್ರೆ ನಿಮಗೆ ನಿಧಿ ಸಿಗತ್ತೆ, ನಿಮಗೆ ಆ ನಿಧಿಯಿಂದ ಸುಖವಾಗಿರ್ಬೋದು ಅಂತ ಹೇಳ್ತಾರಂತೆ. ಒಬ್ಬ ಪ್ರಯತ್ನಪಟ್ಟು ಆ ನಿಧಿಗೆ ಅಗೀತಾನೆ ಒಂದಷ್ಟು ದೂರ ಹೋದ ಮೇಲೆ ನಿಧಿ ಸಿಗತ್ತಂತೆ. ಅವನು ನಿಧಿ ಸಿಕ್ತು, ಅವನು ಸಂತೋಷವಾಗಿ ಹೊರಟೋದ. ಇನ್ನೊಬ್ಬನಿಗೆ ಸಿಕ್ಕಲಿಲ್ಲ. ಸರಿ, ಇನ್ನೂ ಸ್ವಲ್ಪ ನೋಡೋಣ ಅಂತ ಪ್ರಯತ್ನ ಪಟ್ಟ. ಆದರೆ ಇನ್ನೂ ಪ್ರಯತ್ನ ಪಟ್ಟರು ಸಿಕ್ಕಲಿಲ್ಲ ಅಂತ ಬಿಟ್ಬಿಟ್ನಂತೆ. ಅವಾಗ ಇವರು ಯಾರೋ ಹೇಳಿದ್ದು ಸರಿ ಇಲ್ಲ ಅಂತ ಹೇಳಿ ಬಿಟ್ಬಿಟ್ನಂತೆ. ಅವಾಗ ಅವ್ನಿಗಿದ್ದಿದ್ದು ಮನೇನೂ ಹೋಯಿತು, ಅಷ್ಟು ದೂರ ಶ್ರಮ ಪಟ್ಟಿದ್ದು ವ್ಯರ್ಥ ಆಯಿತು. ಹಾಗೆ ನಮಗೆ ಬರಲಿಲ್ಲ ಅಂತ ವಿಚಾರವನ್ನು ನಿಲ್ಲಿಸಬಾರ್ದು. ಇನ್ನೊಂದು ಸ್ವಲ್ಪ ಕಷ್ಟಪಟ್ಟರೆ ಬರ್ಬೋದು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು. ಒಂದಲ್ಲ ಒಂದು ಸಹ ಸಿಕ್ಕತ್ತೆ. ಒಂದು ಪಕ್ಷ ಈ ಜನ್ಮದಲ್ಲಿ ಸಿಕ್ಕಲಿಲ್ಲ ಅಂತಂದರೂ ಕೂಡ ಮುಂದಿನ ಜನ್ಮಕ್ಕಂತೂ ನಾವು ಮಾಡಿದಂತಹ ಪುಣ್ಯದ ಫಲದಿಂದ ಉತ್ತಮ ಗತಿಯಂತೂ ಸಿಕ್ಕೇ ಸಿಗತ್ತೆ. ಹಾಗಾಗಿ ಸತ್ಕರ್ಮವನ್ನು ಮಾಡೋದರಲ್ಲಿ ಹಿಂದೇಟು ಹಾಕಬಾರ್ದು, ಪ್ರಯತ್ನವನ್ನು ಮಾಡಲೇಬೇಕು. ನಮ್ಮ ಕರ್ಮಕ್ಕೆ ಅಂದರೆ ಪೂರ್ವಾರ್ಜಿತ ಕರ್ಮಕ್ಕೆ ತಕ್ಕ ಫಲ ಸಿಕ್ಕತ್ತೆ ಅಂತ ಹೇಳ್ತಾ ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋರ್ಭೂತಿರ್ಧ್ರುವಾನಿ ಜನ್ಮ. ಎಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನೋ, ಎಲ್ಲಿ ಧನುರ್ಧರಾದ ಪಾರ್ಥನೋ, ಅಲ್ಲಿ ಶ್ರೀ ಅಂದರೆ ಸಂಪತ್ತು, ವಿಜಯ ಅಂತಕ್ಕಂಥದ್ದು, ವಿಭೂತಿಗಳು, ಧ್ರುವನೀತಿ ಇವು ಸಿಕ್ಕತ್ತೆ ಅಂಥೇಳಿ ಸಂಜಯ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿರ್ತಕ್ಕಂಥ ಮಹಾಭಾರತದ ಭಾಗವಾದಂತಹ ಭಗವದ್ಗೀತೆಯ 700 ಶ್ಲೋಕಗಳುಳ್ಳ ಈ ಭಗವದ್ಗೀತೆಯ 18ನೇ ಅಧ್ಯಾಯವಾದಂತಹ ಈ ಒಂದು ಮೋಕ್ಷ ಸನ್ಯಾಸ ಯೋಗ ಮುಗಿತಾ ಇದೆ. ಇದು ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಗೋವಿಂದ ಭಗವತ್ಪಾದ ಪೂಜ್ಯ ಶಿಷ್ಯಸ್ಯ ಶ್ರೀಮದ್ ಶಂಕರ ಭಗವತಃ ಕೃತೌ ಶ್ರೀ ಭಗವದ್ಗೀತಾ ಭಾಷ್ಯೆ ಮೋಕ್ಷ ಸನ್ಯಾಸ ಯೋಗೋ ನಾಮ 18ೋಧ್ಯಾಯ ಸಂಪೂರ್ಣ. ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಶಂಕರ ಭಗವತ್ಪಾದರು ಮಾಡತಕ್ಕಂತಹ ಭಾಷ್ಯದಿಂದ ನಮಗೆ ಹೆಚ್ಚು ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅಂತಹ ಸದ್ಗುರುಗಳಾದ ಶಂಕರಾಚಾರ್ಯರಿಗೆ
ವೇದವ್ಯಾಸ ಮಹರ್ಷಿಗಳಿಗೆ, ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾ, ಆ ವಾಗ್ದೇವಿ ನನ್ನ ಮೂಲಕ ಏನು ನುಡಿಸೋದಕ್ಕೆ ಒಂದು ಅನುಗ್ರಹ ಮಾಡ್ಯಾಳೋ ಅವಳ ದಯೆಯಿಂದ, ಆ ಕೃಷ್ಣನ ದಯೆಯಿಂದ ಯಥಾಮತಿ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇದನ್ನು ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸಿ ಇದನ್ನು ಹೆಚ್ಚು ಜನಕ್ಕೆ ಪ್ರಚಾರ ಮಾಡೋದಕ್ಕೂ ಕೂಡ ಒಂದು ಮಾಡಿದ್ರೆ ನಿಮಗೂ ಕೂಡ ಪುಣ್ಯ ಬರುತ್ತೆ ಅಂತ ಸವಿನಯವಾಗಿ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ದಾನ ಅಂದರೆ ಹಣವನ್ನು ದಾನ ಮಾಡೋದೊಂದೇ ಅಲ್ಲ, ವಿದ್ಯಾದಾನ ಕೂಡ ದಾನವೇ. ಈ ಥರ ಒಂದು ಸತ್ಕಾರ್ಯದಲ್ಲಿ ಬೇರೆಯವ್ರನ್ನ ಪಾಲ್ಗೊಳ್ಳುವಂತೆ ಮಾಡೋದು ಕೂಡ ಅದೂ ಒಂದು ದಾನವೇ, ವಿದ್ಯಾದಾನವೇ ಆಗುತ್ತೆ ಇದನ್ನು. ಹಾಗಾಗಿ ಏನೋ ಆ ದೇವರು ಕೊಟ್ಟಂತಹ ನಮ್ಮ ಗುರುಗಳು ನಮಗೆ ಮಾಡಿದಂಥ ಪಾಠ ಮತ್ತು ಅದನ್ನು ನನಗೆ ಎಷ್ಟು ಸ್ವೀಕಾರ ಮಾಡೋಕ್ಕಾಗತ್ತೆ, ಗ್ರಹಿಸೋಕ್ಕಾಗತ್ತೆ ಅಷ್ಟನ್ನು ಪ್ರಯತ್ನಪೂರ್ವಕವಾಗಿ ಮಾಡಿದ್ದೀನಿ. ಇದೆಲ್ಲ ದೇವರ ತಂದೆ ತಾಯಿಗಳ ಒಂದು ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಈ ಒಂದು 18 ಅಧ್ಯಾಯನ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ. ನೀವು ಕೇಳಿ, ಬೇರೆಯವ್ರಿಗೂ ಕೇಳಿಸಿ, ಆಯಿತಾ? ಆದಷ್ಟು ಸಜ್ಜನರ ಸಹವಾಸ ಮಾಡೋದಕ್ಕೆ ಆ ಭಗವಂತನಲ್ಲಿ ಕೇಳ್ತಾ ನಮ್ಮ ಅಜ್ಞಾನವನ್ನು ಕಳ್ಕೊಂಡು ಜ್ಞಾನನಿಷ್ಠರಾಗೋದಕ್ಕೆ ಮತ್ತು ಮಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ಹರಿ ಓಂ.